ಎಲ್ರಿಗೂ ನಮಸ್ಕಾರ. ಹಂಸ ಡಿಲಿಷಿಯಸ್ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಉಳಿದಿರ್ತಕ್ಕಂಥ ಅನ್ನನ ಬಳಸ್ಕೊಂಡು ಬಿಸಿಬೇಳೆ ಬಾತ್ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ. ಇದಕ್ಕೆ 1 ಕಪ್ಪಷ್ಟು ತೊಗರಿಬೇಳೆ ಹಾಗೆ 1 ಕಪ್ಪಷ್ಟು ಹೆಸರುಬೇಳೆ ಎರಡನ್ನೂ ಸಮ ಪ್ರಮಾಣದಲ್ಲಿ ತೊಗೊಂಡು ಒಂದೆರಡು ಬಾರಿ ನೀಟಾಗಿ ವಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಕಡಲೆ ಬೀಜ, ಟೊಮ್ಯಾಟೊ, ಈರುಳ್ಳಿ, ಗೆಡ್ಡೆಕೋಸು, ಕ್ಯಾರೆಟ್, ಬೀನ್ಸ್ ಹಾಗೆ ಆಲೂಗೆಡ್ಡೆ. ಇನ್ನು ನಿಮಗೆ ಏನೇನು ತರಕಾರಿ ಅವೈಲಬಲ್ ಇದೆಯೋ ಎಲ್ಲ ತರಕಾರಿನೂ ಕೂಡ ಆ್ಯಡ್ ಮಾಡ್ಕೋಬೋದು. ಇದಕ್ಕೆ ಆ ತರಕಾರಿ ಈ ತರಕಾರಿ ಅಂದರೆ ಎಲ್ಲ ತರಕಾರಿನೂ ಉಪಯೋಗಿಸ್ಕೊಂಡು ಮಾಡ್ಕೊಬೋದು. ಒಂದು ಕುಕ್ಕರ್ಗೆ ವಾಶ್ ಮಾಡಿರುವಂಥ ಬೇಳೆಗೆ ಒಂದಿಷ್ಟು 4 ರೇಷಿಯೋ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಒಂದು ಲೋಟ ಬೇಳೆ ಇದ್ದರೆ 4 ಪಟ್ಟು ನೀರನ್ನ ಹಾಕ್ಕೋಬೇಕು. ನಂತರ ಈ ಎಲ್ಲ ತರಕಾರಿ, 1 ಟೇಬಲ್ ಸ್ಪೂನಷ್ಟು ಬಿಸಿಬೇಳೆ ಬಾತ್ ಪೌಡರ್, ರುಚಿಗನುಸಾರವಾಗಿ ಉಪ್ಪು, ಹಾಗೆ ಈ ಅನ್ನ ಇತ್ತಲ್ಲ ಆ ಅನ್ನನೂ ಕೂಡ ಆ್ಯಡ್ ಮಾಡಿಕೊಂಡು 1-2 ವಿಜಿಲ್ ತೊಗೊಂಡಿದ್ದೀನಿ. ನಂತರ ಲಿಡ್ಡನ್ನು ಓಪನ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸಾಸಿವೆ, ಕರ್ಬೇವಿನ ಸೊಪ್ಪಿನ ಒಗ್ಗರಣೆ ಇಷ್ಟನ್ನೆಲ್ಲ ಹಾಕಿಬಿಟ್ರೆ ತಂಗ್ಳನ್ನನ ಬಳಸ್ಕೊಂಡು ಮಾಡಿರುವಂತಹ ರುಚಿಯಾದ ಬಿಸಿಬೇಳೆ ಬಾತ್ ರೆಸಿಪಿ ರೆಡಿ ಆಗಿಬಿಡುತ್ತೆ. ಟ್ರಸ್ಟ್ ಮೀ, ಇದು ತಂಗ್ಳನ್ನ ಉಪಯೋಗಿಸ್ಕೊಂಡು ಮಾಡಿರೋವಂಥ ರೆಸಿಪಿ ಅಂತ ಯಾರೂ ಹೇಳೋದಿಲ್ಲ, ಅಷ್ಟು ರುಚಿಯಾಗಿರುತ್ತೆ. ನೀವು ನಿಮ್ಮ ಮನೆಗಳಲ್ಲಿ ಒಮ್ಮೆ ಆದರೂ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.